ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹಿಮಾಗ್ ಹುಟ್ಟೋ ಮಗು ಬಗ್ಗೆ ನೀವೆಷ್ಟೆಲ್ಲ ಕನ್ಸ್ಕೊಂಡಿದ್ರಿ, ಆದ್ರೆ ಈಗ ಇಂಥ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಇಂದ ನಿಮ್ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಆದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ಮಹಿಮಾಗ್ ಸಮಾಧಾನ ಹೇಳಿದ್ರಲ್ಲ, ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಒಂದ್ ಹೆಣ್ಣಾಗಿ ಅದಕ್ಕೇನ್ ಬೆಲೆ ಅಂತ ನನಗೆ ಗೊತ್ತು. ನಾನು ಸಪೋರ್ಟ್ ಮಾಡಲೇಬೇಕಾಗಿತ್ತು ಭೂಮಿಕಾ. ಬದುಕು ನನಗೆ ತುಂಬಾ ಪಾಠ ಕಲಿಸಿದೆ. ಚಿಕ್ಕ ವಯಸ್ಸಿನಲ್ಲಿ ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಆ ಥರದ್ದೊಂದು ಮಾರಲ್ ಸಪೋರ್ಟು ಎಂಥ ಸ್ಟ್ರೆಂತ್ ಕೊಡುತ್ತೆ ಅಂತ ನನಗೆ ಗೊತ್ತು. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆ ಥರದ್ದು ಯಾವುದೇ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇರಲಿಲ್ಲ. ಸೊ ನನಗಾಗಿದ್ದು ಬೇರೆ ಯಾರಿಗೂ ಆಗಬಾರ್ದು ಅಂತಷ್ಟೇ. ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳೋರು, ಮನುಷ್ಯ ದೇವರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಮನುಷ್ಯನಾಗಬೇಕು, ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡಬೇಕು ಅಂತ. ಅದನ್ನು ಬಲವಾಗಿ ನಂಬ್ಕೊಂಡಿರೋ ನಾನು ಮನುಷ್ಯನಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ನನ್ನ ಜಾಗದಲ್ಲಿ ನೀವಿದ್ದಿದ್ರು ಇದನ್ನೇ ಮಾಡ್ತಾ ಇದ್ರಿ ಅಲ್ವಾ? ನಾನು ಮತ್ತೆ ನೀವು ಒಂದೇ ದೋಣಿಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ನಿಮಗೆ ಹೇಗೆ ನಿಮ್ಮ ಮನೆಯವರು ಅವ್ರ ಖುಷಿ ಇಂಪಾರ್ಟೆಂಟು, ನನಗೂ ಹಾಗೆ ನಮ್ಮ ಮನೆಯವರು ಅವ್ರ ಸಂತೋಷ ಅದೇ ನನ್ನ ಪ್ರಿಯಾರಿಟಿ. ಅವ್ರ ಖುಷಿಗೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ, ಎಂಥ ತ್ಯಾಗಕ್ಕೂ ಸಿದ್ಧ. ಸರಿ ಬನ್ನಿ, ನೀವೇನು ತಿಂದಿಲ್ಲ. ಯೂಶಲ್ ಆಗಿ ನಿಮಗೆ ಹಸು ತಡ್ಕೊಳಕ್ಕಾಗಲ್ಲ, ಏನಾದ್ರೂ ತಿನ್ನಿ ಬನ್ನಿ. ಯೂಶಲ್ ಆಗಿ, ಬಟ್ ಇವತ್ತಿನ ದಿನ ಯೂಶಲ್ ಅಲ್ಲ ಅಲ್ವಾ? ನಂಗೆ ಹಸಿವಿಲ್ಲ ಭೂಮಿಕಾ. ನೀವೋಗಿ ತಿನ್ಕೊಂಬನ್ನಿ. ನೀವು ಏನು ತಿಂದಿಲ್ಲ. ನನಗೂ ಹಸು ಇಲ್ಲ. ಸರಿ, ನಾನು ಮಹಿ ಮಾತ್ರ ಇರ್ತೀನಿ. ಅವಳು ಒಂಟಿಯಾಗ್ಬಿಡ್ತಾಳೆ ಪಾಪ. ನಾನು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.